ಹಲೋ ಎವ್ರಿವನ್, ಸನ್ಮಾರ್ಗ ಕ್ಲಾಸಸ್ ಘರ್ಷಣೆ ಪಾಠದ ಮೊದಲನೇ ಪ್ರಶ್ನೆ. ಬಾಗಿಲುಗಳ ಕೀಲುಗಳಿಗೆ ಎಣ್ಣೆಯನ್ನು ಹಾಕಿದಾಗ ಘರ್ಷಣೆಯು. ಬಾಗಿಲುಗಳ ಕೀಲುಗಳಿಗೆ ಎಣ್ಣೆಯನ್ನ ಹಾಕಿದಾಗ ಘರ್ಷಣೆ ಏನಾಗ್ತದೆ? ನಿಮಗ್ ಗೊತ್ತಿದೆ, ಬಾಗಿಲು ಸದ್ದು ಮಾಡ್ತಾ ಇದೆ ಅಂದ್ರೆ ಅಥವಾ ಸರಿಯಾಗಿ ಕುತ್ಕೋತಾ ಇಲ್ಲ, ಸ್ಟ್ರಕ್ ಆಗ್ತಾ ಇದೆ, ಅವಾಗೆಲ್ಲ ಎಣ್ಣೆಯನ್ನ ಬಿಡ್ತಾರೆ ಅಲ್ವಾ? ಯಾಕೆ ಬಾಗಿಲಿನ ಕೀಲುಗಳಿಗೆ ಎಣ್ಣೆ ಹಾಕ್ತಾರೆ? ಯಾಕೆಂದ್ರೆ ಅಲ್ಲಿ ಘರ್ಷಣೆ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಾಗಿಲಿನ ಕೀಲುಗಳಿಗೆ ಎಣ್ಣೆಯನ್ನ ಬಿಡ್ತಾರೆ. ಆಪ್ಷನ್ ಎ ನೋಡೋಣ. ಘರ್ಷಣೆಯು ಹೆಚ್ಚಾಗುತ್ತದೆ. ಎಣ್ಣೆಯನ್ನ ಬಿಟ್ಟಾಗ ಅಲ್ಲಿ ಸುಲಭವಾಗಿ ನಾವು ಬಾಗಿಲನ್ನ ಹಾಕಿ ತೆಗೆದು ಮಾಡಬಹುದಲ್ವಾ? ಹಾಗಿದ್ರೆ ಅದರ ಅರ್ಥ ಏನು? ಘರ್ಷಣೆ ಕಡಿಮೆ ಆಗಿದೆ ಅನ್ನೋದು ಅರ್ಥ, ಘರ್ಷಣೆ ಹೆಚ್ಚಾಗಿರುತ್ತೆ. ಆಪ್ಷನ್ ಬಿ, ಕಡಿಮೆಯಾಗುತ್ತದೆ. ಇದು ಸರಿಯಾದ ಉತ್ತರ. ಆಪ್ಷನ್ ಸಿ, ಸ್ಥಿರವಾಗಿರುತ್ತದೆ. ಸ್ಥಿರವಾಗಿರ್ಬೇಕು ಅಂದ್ರೆ ನಾವ್ ಯಾಕೆ ಎಣ್ಣೆ ಬಿಡ್ತಿದ್ವಿ ಅಲ್ವಾ? ಇದು ತಪ್ಪಾದ ಉತ್ತರ. ಆಪ್ಷನ್ ಡಿ, ಶಾಶ್ವತವಾಗಿ ನಿಂತು ಹೋಗುತ್ತದೆ. ಶಾಶ್ವತವಾಗಿ ನಿಂತು ಹೋಗೋದಿಲ್ಲ, ಒಂದ್ 2-3 ತಿಂಗಳಾದ್ಮೇಲೆ ಮತ್ತೆ ಸದ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಎಣ್ಣೆ ಬಿಟ್ರೆ ಆಯ್ತು ಅಲ್ವಾ? ಹಾಗಾಗಿ ಆಪ್ಷನ್ ಡಿ ಕೂಡ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಅಂದ್ರೆ ಬಿ, ಕಡಿಮೆಯಾಗುತ್ತದೆ. ಬಾಗಿಲಿನ ಕೀಲುಗಳಿಗೆ ಮಾತ್ರ ಅಲ್ಲ, ಯಂತ್ರಗಳ ಭಾಗಗಳಿಗೆ ಕೂಡ ಘರ್ಷಣೆ ಕಡಿಮೆ ಆಗ್ಲಿಕ್ಕೋಸ್ಕರ ಎಣ್ಣೆಯನ್ನ ಉಪಯೋಗಿಸ್ತಾರೆ. ಆಯಿಲ್ ಅನ್ನ ಉಪಯೋಗಿಸೋದನ್ನ ನೀವು ನೋಡಿರ್ತೀರಿ. ಥ್ಯಾಂಕ್ ಯು.